ಏನ್ ಗುರು ಇದು ವೋಟಿಂಗ್ ರಿಸಲ್ಟು ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದೆ. ಇವಾಗಂತೂ ಕೆಲವು ಗಂಟೆಗಳು ಮಾತ್ರನೇ ಬಾಕಿ ಇದೆ. ನಾನು ವಿಡಿಯೋ ಮಾಡ್ತಾ ಇರೋದು ಬೆಳಿಗ್ಗೆ 6:30 6:45 ಆಗಿರಬಹುದು. ಹೌದು, ಆಲ್ಮೋಸ್ಟ್ 6:45 ಆಗ್ತಾ ಬಂದಿದೆ. ಸೊ ಈ ಸಮಯದಲ್ಲಿ ಇನ್ನು ಕೇವಲ 4:15 ಒಂದು 5 ಗಂಟೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಸಮಯ ಇದೆ. ಇವತ್ತು ಮಧ್ಯಾಹ್ನ 11 ಗಂಟೆ ತನಕ ಮಾತ್ರನೇ ವೋಟ್ ಮಾಡೋದಕ್ಕೆ ಅವಕಾಶ ಇದೆ. ಕೆಲವು ಗಂಟೆಗಳು ಮಾತ್ರನೇ ಬಾಕಿ ಇದಾವೆ. ಇಂತಹ ಸಮಯದಲ್ಲೇ ವೋಟಿಂಗ್ ರಿಸಲ್ಟ್ ಅಲ್ಲಿ ಸಖತ್ ಏರುಪೇರಾಗಿದೆ. ಸಾಕಷ್ಟು ಸ್ಪರ್ಧಿಗಳ ಪ್ಲೇಸ್ ಕೂಡ ಬದಲಾವಣೆಯಾಗಿದೆ. ಗಿಲ್ಲಿ ನಟ ರಕ್ಷಿತಾ ಅವರ ಪ್ಲೇಸ್ ಅಲ್ಲೂ ಕೂಡ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಸಖತ್ ಬದಲಾವಣೆಯಾಗಿದೆ. ಒಂದು ಶಾಕ್ ಅನ್ನೋ ರೀತಿನಲ್ಲೇನೆ ಅನ್ನಿಸ್ತು. ಹಿಂಗಾಯ್ತು ಅನ್ನೋ ರೀತಿನಲ್ಲಿ ನನಗಂತೂ ಯೋಚನೆ ಬಂತು. ಆ ರೀತಿಯಾಗಿ ಒಂದು ಬದಲಾವಣೆ ಕೂಡ ಆಗಿದೆ. ಹಾಗೇನೆ ಸಾಕಷ್ಟು ಸ್ಪರ್ಧಿಗಳ ಪ್ಲೇಸ್ ಅಲ್ಲಿ ಸಖತ್ತಾಗಿ ಬದಲಾವಣೆ ಆಗಿರುವಂತದ್ದು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ಪರ್ಸೆಂಟೇಜ್. ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಇದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಈ ಒಂದು ವೋಟಿಂಗ್ ರಿಸಲ್ಟ್ ಅಥವಾ ಈ ಒಂದು ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವ ಸಾಧ್ಯತೆ ಇದೆ ಅಂತ ಎದ್ದು ಕಾಣಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ನೇರವಾಗಿ ಇವಾಗ ವಿಷಯಕ್ಕೆ ಬರೋದಾದ್ರೆ ಶುಕ್ರವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್. ಸೊ ಇದರಲ್ಲಿ 10ನೇ ಪ್ಲೇಸ್ ಅಲ್ಲಿ ಬದಲಾವಣೆ ಆಗಿದೆ. 10ನೇ ಪ್ಲೇಸ್ ಅಲ್ಲಿ ನಿನ್ನೆ ರಾತ್ರಿ ತನಕನೂ ಧ್ರುವಂತ್ ಅವರನ್ನೇ ಇದ್ರು, ಕೇವಲ 6.3% ವೋಟ್ಗಳನ್ನ ಗಳಿಸ್ಕೊಂಡು. ಬಟ್ ಇವಾಗ 10ನೇ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧಿಗೆ 6.2% ವೋಟ್ ಬಂದಿದೆ. ಆ ಸ್ಪರ್ಧಿ ಬೇರೆ ಯಾರು ಅಲ್ಲ, ರಾಶಿಕಾ ಶೆಟ್ಟಿ ಅವರು. ಹೌದು, ರಾಶಿಕಾ ಶೆಟ್ಟಿ ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಸಖತ್ ಡೌನ್ ಫಾಲ್ ಆಗಿದೆ. ಹಾಗೇನೆ ಅವರು ಇವಾಗ 6.2% ವೋಟ್ಗಳನ್ನು ಗಳಿಸ್ಕೊಂಡು 10ನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ. ಹಾಗೇನೆ 9ನೇ ಪ್ಲೇಸ್ ಅಲ್ಲಿ ಇರೋದು ಧ್ರುವಂತ್ ಅವರೇನೆ. ಬಟ್ ಧ್ರುವಂತ್ ಅವರಿಗೆ ನಿನ್ನೆ ಎಷ್ಟು ಪರ್ಸೆಂಟೇಜ್ ವೋಟ್ ಇತ್ತೋ ಸೇಮ್ ಅಷ್ಟೇ ಪರ್ಸೆಂಟೇಜ್ ವೋಟ್ ಇದೆ. ನಿನ್ನೆ ರಾತ್ರಿ ಕೂಡ 6.3% ವೋಟ್ ಇತ್ತು. ಇವತ್ತು ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲೂ ಕೂಡ ಧ್ರುವಂತ್ ಅವರಿಗೆ 6.3% ವೋಟನೇ ಇರುವಂತದ್ದು. ಬಟ್ ಸ್ಥಾನದಲ್ಲಿ ಬದಲಾವಣೆಯಾಗಿದೆ. 9ನೇ ಪ್ಲೇಸ್ ಸಿಕ್ಕಿದೆ. 10ನೇ ಪ್ಲೇಸ್ ಅಲ್ಲಿ ಇದ್ರು, 9ನೇ ಪ್ಲೇಸಿಗೆ ಬಂದಿದ್ದಾರೆ. ಇನ್ನು ಸ್ಪಂದನಾ ಸೋಮಣ್ಣ ಅವರು ನಿನ್ನೆ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ 6.8% ವೋಟ್ ಇತ್ತು ಇವರಿಗೆ. ಇವತ್ತು ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲೂ ಕೂಡ ಅಷ್ಟೇನೆ ಏನೂ ಬದಲಾವಣೆ ಆಗಿಲ್ಲ. ಸೊ ಸೇಮ್ ಅಷ್ಟೇನೆ ಇರುವಂತದ್ದು 6.8% ವೋಟ್ ಅಲ್ಲೇನೆ ಇದ್ದಾರೆ. ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ಅವರು ಬಾಟಮ್ 3 ನಲ್ಲಿ ಇದ್ದಾರೆ. ಸೊ ಹೀಗಾಗಿ ಇವರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಎಲಿಮಿನೇಟ್ ಆದ್ರೂ ಆಗಬಹುದು ಸ್ಪಂದನಾ ಸೋಮಣ್ಣ ಅವರು. ತುಂಬಾ ಜನ ಇವರೇ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ದಾರೆ. ಬಟ್ ಬಿಗ್ ಬಾಸ್ ಯಾವಾಗ ಏನ್ ನಿರ್ಧಾರ ತಗೊಳ್ತಾರೋ ಅನ್ಎಕ್ಸ್ಪೆಕ್ಟೆಡ್ ಅದು. ಸೊ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಸ್ಪಂದನಾ ಸೋಮಣ್ಣ ಅವರು ಅಂತಾನೆ ಫಿಕ್ಸ್ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ರಾಶಿಕಾ ಅವರನ್ನೇ ಎಲಿಮಿನೇಟ್ ಮಾಡಿ ಶಾಕ್ ಕೊಡಬಹುದು, ಅಥವಾ ಧ್ರುವಂತ್ ಅವರನ್ನೇ ಎಲಿಮಿನೇಟ್ ಮಾಡಿದ್ರು ಮಾಡಬಹುದು. ಸೀಕ್ರೆಟ್ ರೂಮ್ ಅಲ್ಲಿ ಏನೋ ಸಖತ್ತಾಗೇನೆ ಆಡಿದ್ರು ಧ್ರುವಂತ್ ಅವರು. ಬಟ್ ವಾಪಸ್ ಬಂದ್ಮೇಲೆ, ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಯಾಕೋ ಆ ರೇಂಜ್ ಗೇಮ್ ಇಲ್ಲ ಅಂತ ಅನಿಸ್ತಾ ಇದೆ. ಅದರಲ್ಲೂ ಕೂಡ ಫ್ಯಾಮಿಲಿ ವೀಕ್ ಬೇರೆ ಕೊಟ್ಬಿಟ್ರು. ಸೊ ಹೀಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಧ್ರುವಂತ್ ಅವರಿಗೆ ತಮ್ಮನ್ನ ತಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಅನಿಸ್ತಾ ಇದೆ, ಅಥವಾ ಅವ್ರು ಹೆಂಗಿದ್ರು ರಿಯಲ್ ಆಗಿ ಹಂಗಿರೋದಕ್ಕೆ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ, ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ್ಮೇಲೆ ಗಿಲ್ಲಿ ಅವರಿಗೆ ಸ್ವಲ್ಪ ಜಾಸ್ತಿ ಪೂಸಿ ಹೊಡಿತಾ ಇದಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಜನರು ಹೆಂಗೆ ತಗೊಳ್ತಾರೋ ಗೊತ್ತಿಲ್ಲ. ಸ್ಪಂದನ ಅವರನ್ನೇ ಕಳ್ಸೋಣ ಅಂತ ಡಿಸೈಡ್ ಮಾಡಿ ಸ್ಪಂದನ ಅವರನ್ನೇ ಕಳಿಸಬಹುದು. ಇಲ್ಲ ಧ್ರುವಂತ್ ಅಥವಾ ರಾಶಿಕಾ ಅವರಿಗೆ ಎಲಿಮಿನೇಷನ್ ಕತ್ತಿ ಬಂದ್ರು ಬರಬಹುದು. ನೋಡೋಣ ಅದ್ರ ಬಗ್ಗೆ. ಸದ್ಯಕ್ಕಂತೂ ಇವಾಗ ಇವ್ರ ಪ್ಲೇಸ್ ಅನ್ನ ಬಿಡೋದಾದ್ರೆ ಸ್ಪಂದನ, ಧ್ರುವಂತ್, ರಾಶಿಕಾ ಅವರು ಬಾಟಮ್ 3 ನಲ್ಲಿ ಇದ್ದಾರೆ. ಇವ್ರ ಪ್ಲೇಸ್ ಅನ್ನ ಬಿಡೋದಾದ್ರೆ 7ನೇ ಪ್ಲೇಸ್ ಅಲ್ಲಿರೋದು ಸೂರಜ್ ಸಿಂಗ್ ಅವರು. ಬರೋಬ್ಬರಿ 0.3% ಡೌನ್ ಫಾಲ್ ಆಗಿದೆ ಇವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಇದು. ಯಾಕಂತ ಹೇಳಿದ್ರೆ ಅವರು ಈ ವಾರ ಕಾಣಿಸ್ಕೊಂಡಿದ್ದಾರೆ. ಸೊ ಎಲ್ಲ ಕಡೆನೂ ಕೂಡ ಹೆಂಗಿದಾರೋ ಹಂಗೇನೆ ಇದ್ದಾರೆ. ಈ ವಾರ ಫ್ಯಾಮಿಲಿ ವೀಕ್ ಇರೋದ್ರಿಂದ ಏನು ಜಾಸ್ತಿ ಹೈಪ್ ಬರೋ ರೀತಿ ಕಾಣಿಸ್ಕೊಳ್ಳೋಕೆ ಏನೋ ಜಾಸ್ತಿ ಅವಕಾಶನೇ ಇಲ್ಲ ಅಲ್ಲಿ. ಫ್ಯಾಮಿಲಿ ಬಂದಾಗ ಮಾತಾಡಬೇಕು ಅಷ್ಟೇನೆ. ಅದನ್ನ ಬಿಟ್ಟು ಏನಾದರೂ ಫನ್ ಮಾಡ್ಕೊಂಡು ಇರಬೇಕು. ಸೊ ಅಷ್ಟೇನೆ ಆಗೋದು. ಸೊ ಸ್ಟಿಲ್ ಇಲ್ಲಿ ಸೂರಜ್ ಅವರಿಗೆ ಒಳ್ಳೆ ಓಟ್ ಇತ್ತು. 8% ಓಟ್ ಇತ್ತು. 0.3% ಡೌನ್ ಆಗಿದೆ ಬೆಳಗ್ಗೆ ಆಗೋದ್ರೊಳಗೆ. ಶುಕ್ರವಾರ ಬೆಳಗ್ಗೆ ಒಳಗೆ 7.7%ಗೆ ಬಂದು ನಿಂತಿದ್ದಾರೆ ಸೂರಜ್ ಅವರು. 6ನೇ ಪ್ಲೇಸ್ ಅಲ್ಲಿ ರಘು ಅವರು ಇದ್ರು ನಿನ್ನೆ ರಾತ್ರಿ ವೋಟಿಂಗ್ ರಿಸಲ್ಟ್ ಅಲ್ಲಿ. ಈಗಲೂ ಕೂಡ ರಘು ಅವರೇನೇ ಇದ್ದಾರೆ. ಬಟ್ ಇಲ್ಲೊಂದು ಬದಲಾವಣೆ ಆಗಿದೆ. 0.2% ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಜಾಸ್ತಿ ಆಗಿದೆ ರಘು ಅವರಿಗೆ. 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಬಟ್ ನಿನ್ನೆ 9.4% ವೋಟ್ ಇತ್ತಾ. ಬಟ್ ಇವತ್ತು 9.6% ವೋಟ್ ಆಗಿದೆ. 0.2% ಇನ್ಕ್ರೀಸ್ ಆಗಿದೆ. ಬಟ್ ಬಿಗ್ಗೆಸ್ಟ್ ಚೇಂಜ್ ಅಪ್ ಏನಪ್ಪಾ ಅಂತ ಹೇಳಿದ್ರೆ ಧನುಷ್ ಅವರು 9.9% ವೋಟ್ಗಳನ್ನು ಗಳಿಸ್ಕೊಂಡಿದ್ರು ನಿನ್ನೆ ರಾತ್ರಿ ವೋಟಿಂಗ್ ರಿಸಲ್ಟ್ ಅಲ್ಲಿ. ಬಟ್ ಶುಕ್ರವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಅವರಿಗೂ ಕೂಡ ರಘು ಅವರಷ್ಟೇನೆ ವೋಟ್ ಬಂದಿದೆ. 9.6% ವೋಟೇನೆ ಬಂದಿದೆ. ಸೊ ಹೀಗಾಗಿ ಅವರು ಇವಾಗ 5ನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ. ನಿನ್ನೆ ರಾತ್ರಿ ವೋಟಿಂಗ್ ರಿಸಲ್ಟ್ ಅಲ್ಲಿ 4ನೇ ಪ್ಲೇಸ್ ಅಲ್ಲಿ ಇದ್ರು. ಬಟ್ ಇವಾಗ 5ನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ. ರಘು ಅವರಿಗೆ ಸರಿಸಮವಾಗಿ ವೋಟಿಂಗ್ ರಿಸಲ್ಟ್ ಅಲ್ಲಿ, ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಇವರಿಗೆ ವೋಟಿಂಗ್ ಪರ್ಸೆಂಟೇಜ್ಗಳು ಬಂದಿದ್ದಾವೆ. ಇನ್ನು 4ನೇ ಪ್ಲೇಸ್ ಅಲ್ಲಿ
ಅಲ್ಲಿ ಮಾಳು ನಿಪಾನಾಳ್ ಅವರು ಬಂದಿದ್ದಾರೆ. ಮಾಳು ಅವರು ಆಕ್ಚುಲ್ ಆಗಿ 5ನೇ ಪ್ಲೇಸಲ್ಲಿ ಇದ್ರು ನಿನ್ನೆ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ. ಬಟ್ ಇವಾಗ ಅವರು 4ನೇ ಪ್ಲೇಸಿಗೆ ಬಂದಿದ್ದಾರೆ. ಧನುಷ್ ಮತ್ತೆ ರಘು ಅವರಿಗಿಂತ 0.1% ಜಾಸ್ತಿ ವೋಟಿಂಗ್ ಅನ್ನ ಗಳಿಸ್ಕೊಂಡಿದ್ದಾರೆ. ಅಂದ್ರೆ ಅವರಿಬ್ಬರಿಗೂ ಅಂದ್ರೆ ಧನುಷ್ ಮತ್ತೆ ರಘು ಅವರಿಗೆ 9.6% ವೋಟ್ ಬಂದಿದೆ. ಮಾಳು ಅವರಿಗೆ 9.7% ವೋಟ್ ಬಂದಿದೆ. ಉತ್ತರ ಕರ್ನಾಟಕದವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಳು ಅವರಿಗೆ, ಕೈ ಬಿಟ್ಟಿಲ್ಲ ಇನ್ನೂ ತನಕನೂ ಕೂಡ. ಇನ್ನೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಅಂತ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಮಾಳು ಅವರು 4ನೇ ಪ್ಲೇಸಲ್ಲಿ 9.7% ವೋಟುಗಳು ಇವರದ್ದಾಗಿದೆ. ಇನ್ನು 3ನೇ ಪ್ಲೇಸಲ್ಲಿ ಅಶ್ವಿನಿ ಗೌಡ ಅವರೇನೆ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬಟ್ 0.1% ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದು ಡೌನ್ ಫಾಲ್ ಆಗಿದೆ. ನಿನ್ನೆ 9.9% ವೋಟ್ ಇತ್ತು. ಬಟ್ ಇವತ್ತು 9.8% ವೋಟ್ ಆಗಿದೆ. ಸ್ಟಿಲ್ 3ನೇ ಪ್ಲೇಸಲ್ಲಿ ಇದ್ದಾರೆ. ಬಟ್ ಇಲ್ಲಿ ಇವಾಗ ಕೆಲವು ಗಂಟೆ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಅಷ್ಟೇನೆ. ಹಾಗಂತ ಇಲ್ಲೇನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಇದೇ ಪ್ಲೇಸ್ ಫಿಕ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಅಶ್ವಿನಿ ಗೌಡ ಅವರಿಗೆ 9.8% ವೋಟ್, ಮಾಳು ಅವರಿಗೆ 9.7% ವೋಟ್, ಧನುಷ್ ಅವರಿಗೆ 9.6% ವೋಟ್, ರಘು ಅವರಿಗೆ 9.6% ವೋಟ್. ತೀರಾ ಹತ್ತಿರದಲ್ಲಿದ್ದಾರೆ. ರಘು ಮತ್ತೆ ಧನುಷ್ ಅವರಿಂದ ಮಾಳು ಅವರಿಗೆ 0.1% ಡಿಫ್ರೆನ್ಸ್ ಇದೆ. ಮಾಳು ಅವರಿಂದ ಅಶ್ವಿನಿ ಅವರಿಗೆ 0.1% ಡಿಫ್ರೆನ್ಸ್ ಇದೆ. ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಹೀಗಾಗಿ ಕೆಲವು ಗಂಟೆಗಳ ವೋಟಿಂಗ್ ಲೈನ್ ಸಾಕು. ಸೊ ಅದರಲ್ಲಿ ಏನಾದರೂ ಜಬರ್ದಸ್ತ್ ಆಗಿ ಯಾವುದಾದ್ರೂ ಒಂದು ಸ್ಪರ್ಧಿ ವೋಟ್ ಬಂದ್ರೆ ಪ್ಲೇಸ್ ಆಟೋಮೆಟಿಕ್ ಆಗಿನೇ ಚೇಂಜ್ ಆಗಿಬಿಡುತ್ತೆ. ಹೈ ಚಾನ್ಸಸ್ ಇದೆ ಈ ಪ್ಲೇಸ್ ಅಲ್ಲಿ ಚೇಂಜ್ ಆಗೋದು. 3, 4, 5 ಮತ್ತು 6ನೇ ಪ್ಲೇಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಬುಧವಾರ ನೈಟ್ ಇಂದನೇ ಈ ರೀತಿಯಾಗಿ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಓಡ್ತಾ ಇದೆ ಈ ಒಂದು ಪ್ಲೇಸ್. ನಿನ್ನೆ ಅಂತೂ ಸಖತ್ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಇವತ್ತು ಬೆಳಿಗ್ಗೆ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಶಾಕಿಂಗ್ ಅಂತಾನೆ ಹೇಳ್ಬಹುದು. ಇದರ ಜೊತೆಗೆ ಮತ್ತೊಂದು ಶಾಕಿಂಗ್ ಏನಪ್ಪಾ ಅಂತಂದ್ರೆ, ರಕ್ಷಿತಾ ಶೆಟ್ಟಿ ಅವರಿಗೆ ವೋಟಿಂಗ್ ಲೈನ್ಸ್ ಓಪನ್ ಆದಾಗಿಂದ ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲೇ ಆಗಿರಲಿಲ್ಲ, ಇನ್ಕ್ರೀಸ್ ಆಗ್ತಾನೆ ಇತ್ತು. ಪ್ರತಿ ಸಲ ಕೂಡ 0.2%, 0.3% ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇತ್ತು. ಒಂದು ಟೈಮಲ್ಲಿ 0.4% ಕೂಡ ಇನ್ಕ್ರೀಸ್ ಆಗಿದೆ. ಬಟ್ ಇವತ್ತು ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 0.1% ಡೌನ್ ಫಾಲ್ ಆಗಿದೆ. ನಿನ್ನೆ ರಾತ್ರಿ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಅವರು 14ರ ಗಡಿಯನ್ನು ಟಚ್ ಮಾಡಿದ್ರು, 14% ವೋಟ್ಗಳನ್ನು ಟಚ್ ಮಾಡಿದ್ರು. ಬಟ್ ಇವತ್ತು 13.9% ವೋಟ್ ಆಗಿದೆ. 0.1% ಡೌನ್ ಫಾಲ್ ಆಗಿದೆ. ಸೊ ಇದು ಒಂದು ರೀತಿ ನನಗೆ ಆಶ್ಚರ್ಯ ಆಯಿತು, ಹೆಂಗೆ ಡೌನ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಗಿಲ್ಲಿ ಅವರು 0.5% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ 20ರ ಗಡಿಯನ್ನು ಟಚ್ ಮಾಡೋದಕ್ಕೆ ತೀರಾ ಹತ್ತಿರದಲ್ಲಿದ್ದರು. 19.9% ವೋಟ್ ಇತ್ತು. ಬಟ್ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 20.4% ವೋಟುಗಳು. ಸೊ ದೊಡ್ಡ ಮಟ್ಟದ ಲೀಡನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದರಿಂದಾಗಿ ರಕ್ಷಿತಾ ಶೆಟ್ಟಿ ಅವರಿಗಿಂತ ಇವರಿಗೆ ಬರೋಬ್ಬರಿ 5 ರಕ್ಷಿತಾ ಶೆಟ್ಟಿ ಅವರಿಗಿಂತ ಗಿಲ್ಲಿ ಅವರಿಗೆ ಬರೋಬ್ಬರಿ 6.5% ವೋಟ್ನ ಡಿಫ್ರೆನ್ಸ್. ದೊಡ್ಡ ಮಟ್ಟದ ಲೀಡ್ ಅಂತಾನೆ ಹೇಳ್ಬೋದು. ಕ್ರೇಜಿ ವೋಟಿಂಗ್ಗಳು ಇಲ್ಲಿ ಗಿಲ್ಲಿ ಅವರಿಗೆ ಬಂದಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇನ್ನೂ ಕೂಡ ಕೆಲವು ಗಂಟೆಗಳ ವೋಟಿಂಗ್ ಲೈನ್ಸ್ ಬೇರೆ ಓಪನ್ ಇದೆ. ಆ ಸಮಯದಲ್ಲಿ ಮತ್ತಷ್ಟು ವೋಟ್ ಬಂತು ಅಂತ ಹೇಳಿದ್ರೆ ಲೀಡ್ ಮತ್ತಷ್ಟು ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಓವರ್ ಆಲ್ ಆಗಿ ಇವಾಗ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು 10ನೇ ಪ್ಲೇಸ್ ಮತ್ತೆ 9ನೇ ಪ್ಲೇಸ್, ಹಾಗೇನೆ 8ನೇ ಪ್ಲೇಸ್ ಕೂಡ. ಸ್ಪಂದನ ಅವರು ಕೂಡ ಅಲ್ಲೇನಿದ್ದಾರೆ, 6% ವೋಟಲ್ಲೇನೆ ಇದ್ದಾರೆ. ರಾಶಿಕ್ ಅವರು 6.2, ಧ್ರುವಂತ್ ಅವರು 6.3, ಸ್ಪಂದನ ಅವರು 6.8. ಹಾಗೇನೆ ಸೂರಜ್ ಅವರು, ಸೊ ಅವ್ರು ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಆ ಕಡೆನಿಲ್ಲ ಈ ಕಡೆನಿಲ್ಲ, ಮಿಡಲ್ ಸ್ಟೇಜಲ್ಲಿ ಇದ್ದಾರೆ. ಎಲಿಮಿನೇಷನ್ ಅಂತೂ ಆಗಲ್ಲ, ಹಾಗಂತ ಟಾಪ್ ಅಲ್ಲೂ ಕೂಡ ಇಲ್ಲ. ಬಟ್ ರಘು, ಧನುಷ್, ಮಾಳು, ಅಶ್ವಿನಿ ಈ 4 ಕೂಡ ಫೈಟ್ ಕೊಡ್ತಾ ಇದ್ದಾರೆ ಇವಾಗ 3ನೇ ಪ್ಲೇಸಿಗೆ. ಸಖತ್ ಫೈಟ್ ಇದೆ. ಕೇವಲ 0.1% ಅಷ್ಟೇನೆ ಡಿಫ್ರೆನ್ಸ್ ಇದೆ ಇವ್ರುಗಳಲ್ಲಿ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ರಕ್ಷಿತ್ ಅವರಂತೂ 2nd ಪ್ಲೇಸಲ್ಲಿ ಆರಾಮಾಗಿ ಕೂತಿದ್ದಾರೆ. ಗಿಲ್ಲಿ ಅವರಂತೂ ಫಸ್ಟ್ ಪ್ಲೇಸಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ರೇಜಿ ಓಟ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ನೋಡೋಣ, ಇನ್ನೂ ಕೂಡ ಕೆಲವು ಗಂಟೆಗಳ ವೋಟಿಂಗ್ ಲೈನ್ಸ್ ಓಪನ್ ಇದೆಯಲ್ವಾ, ಏನಾದರೂ ಬದಲಾವಣೆಗಳಾಗ್ತಾವ ಆದರೆ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇದೇ ಫೈನಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಹಾಗೆಯೇ ಇವಾಗಿನ ವೋಟಿಂಗ್ ರಿಸಲ್ಟನ್ನು ನೋಡ್ತಾ ಇದ್ರೆ ಇಲ್ಲಿ ರಾಶಿಕ್ ಅಥವಾ ಧ್ರುವಂತ್ ಇಬ್ಬರಲ್ಲೊಬ್ಬರು ಎಲಿಮಿನೇಷನ್ ಆಗೋ ಚಾನ್ಸಸ್ ಹೈ ಕಾಣಿಸ್ತಾ ಇದೆ. ಬಟ್ ಆಸ್ ಎ ಕಾಂಟ್ರಿಬ್ಯೂಷನ್ ಆಗಿ ನೋಡೋದಾದ್ರೆ, ಅಂದರೆ ಆಸ್ ಎ ಆಡಿಯನ್ಸ್ ಆಗಿ ನಾವು ಕಾಂಟ್ರಿಬ್ಯೂಷನ್ ಅನ್ನು ನೋಡೋದಾದ್ರೆ ಸ್ಪಂದನ ಅವರ ಕಾಂಟ್ರಿಬ್ಯೂಷನ್ ತೀರಾ ಕಡಿಮೆ ಇದೆ. ಅವರೇ ಎಲಿಮಿನೇಟ್ ಆದರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.